ಬರ್ತದೆ. ನೀವು ಯಾವ ರೀತಿ ವೋಟರ್ ಲಿಸ್ಟ್ ನಿಮ್ಮ ID ನಂಬರ್ ಎಂಟ್ರಿ ಮಾಡಿದ್ರೆ, ನಿಮ್ಮ ಹೆಸರು ಎಂಟ್ರಿ ಮಾಡಿದ್ರೆ, ಯಾವ ರೀತಿ ನಿಮ್ಮ ಗುರುತಿನ ಚೀಟಿ ಸಿಗ್ತದೋ ಹಂಗೆ ನಿಮ್ಮ ಆಸ್ತಿಯ ಚೀಟಿಯನ್ನ, ಖಾತೆಯನ್ನ, ನಿಮ್ಮ ಸ್ವತ್ತಿನ ದಾಖಲೆಯನ್ನ ಕೊಡ್ಲಿಕ್ಕೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಕೃಷ್ಣಬೈರೇಗೌಡ ಸರ್ಕಾರ ನಾವು ಬದ್ಧತೆಯನ್ನ, ಗ್ಯಾರಂಟಿಯನ್ನ ವಹಿಸಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಜುಲೈ 1ನೇ ತಾರೀಕಿಂದ 1 ತಿಂಗಳ ಕಾಲ ಇದಕ್ಕೆ ನೀವು ಎಂಟ್ರಿ ಮಾಡ್ಕೊಳ್ಬೇಕು ಅಂತ ಪ್ರಚಾರ ಕೊಡ್ತಾ ಇದ್ದೀವಿ. ನಮ್ಮ ಅಧಿಕಾರಿಗಳು ನಿಮಗೆ ಸಹಕಾರ ಕೊಡ್ತಾರೆ. ಅದಾದ್ಮೇಲೆ ಬೆಂಗಳೂರು ನಗರದ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಅಧಿಕಾರಿಗಳು, ವಾಲಂಟಿಯರ್ಸು ಮತ್ತು ಅನೇಕ ನಾವು ಕೆಲವೊಂದು ನೇಮಕವನ್ನು ನಾವು ಮಾಡ್ತೇವೆ. ಅವರು ಸಹಕಾರವನ್ನು ಕೊಡ್ತಾರೆ. ನಮ್ಮ ಕಾರ್ಯಕರ್ತರು, ನಮ್ಮ ಗ್ಯಾರಂಟಿಯ ಮೆಂಬರ್ಗಳು ಮತ್ತು ನಮ್ಮ ಸಿಬ್ಬಂದಿ ಅವರೆಲ್ಲ ನಿಮ್ಮ ಮನೆಗಳಿಗೆ ಪ್ರಾವಿಷನ್ ಈ ಖಾತಾ ಪತ್ರವನ್ನ, ನನ್ನ ಮನವಿಯನ್ನು ಕೂಡ ತಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ. ಇದು ನಮ್ಮ ಗ್ಯಾರಂಟಿ. ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂತಹ ಬದಲಾವಣೆಯನ್ನು ನಾವು ತರ್ತಾ ಇದ್ದೇವೆ. ಈ ಸರ್ಕಾರ ಬಂದ ಮೇಲೆ ಈ ಟ್ರಾಫಿಕ್ ಸುಮಾರು 1,04,00,000 ವಾಹನಗಳಿದೆ. 1,40,00,000 ಜನಸಂಖ್ಯೆ ಇದೆ. ಇವರಿಗೆಲ್ಲ ಕೂಡ ನಾವು ಟ್ರಾಫಿಕ್ ಘಟನೆ ಆಗ್ತಾ ಇದೆ. ಇದನ್ನ ಹೆಚ್ಚು ಕಮ್ಮಿ ನಾವು ಸರಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುಮಾರು 1,00,000 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ಆಗುವಂತ PDF ಪೆರಿಫೆರಲ್ ರಿಂಗ್ ರೋಡ್ ಅನ್ನ ಈ ಹೆಂಗೆ ನೈಸ್ ರೋಡ್ ಆವತ್ತಿನ ಕಾಲದಲ್ಲಿ ಪ್ರಾರಂಭವಾಯಿತು, ಆ ರೀತಿ ನಿಮ್ಮ ಕ್ಷೇತ್ರದಲ್ಲೇ ಆಗುವಂತ ಒಂದು ರಸ್ತೆಯನ್ನು ಕೂಡ ನಾವು ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಯಲಹಂಕ ಆ ಕಡೆಯಿಂದ ಹೋಗ್ತೇವೆ. ಈಗಾಗಲೇ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇವತ್ತು ಭಾರತ ಸರ್ಕಾರ ಕೂಡ ಇವತ್ತು ಏನು ನಾವು ಈಗ ಆಂದೋಲನ ಮಾಡ್ತಾ ಇದ್ದೇವೆ, ಏನು ಈ ಕ್ರಾಂತಿಕಾರಿ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ, ಕ್ರಾಂತಿಕಾರಿಯಾದಂತ ಒಂದು ತೀರ್ಮಾನವನ್ನು ಮಾಡಿ ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ, ನಿಮ್ಮ ಖಾತೆ ನಮ್ಮ ಗ್ಯಾರಂಟಿ, ನಿಮ್ಮ ಬದುಕಿಗೆ ನಮ್ಮ ಗ್ಯಾರಂಟಿ, ಇದನ್ನು ಮನಗೊಂಡು ಭಾರತದ ಸರ್ಕಾರ, ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಈ ಗ್ಯಾರಂಟಿ ಸರ್ಕಾರ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಮೊದಲನೇ ಪ್ರೈಸ್ ಅನ್ನು ನಮಗೆ ಕೊಟ್ಟು ನಮಗೆ ಅಭಿನಂದನೆಯನ್ನು ಕೂಡ ಇವತ್ತು ಸಲ್ಲಿಸಿದೆ. ಇದ್ರ ಜೊತೆಗೆ ನೀವು ಮುಂದಕ್ಕೆ ಯಾರು ಮನೆ ಕಟ್ಟಬೇಕಾದ್ರೆ ನೀವು ಯಾರಿಗೂ ಬರಂಗಿಲ್ಲ. 50-80 ಸೈಟ್ವರೆಗೂ ಕೂಡ 30-40 ಇರ್ಬೋದು, 60-40 ಇರ್ಬೋದು, 4,000 ಅಡಿವರೆಗೂ ಕೂಡ ನಂಬಿಕೆ ನಕ್ಷೆ ಅಂತೇಳಿ ಎಂಪ್ಯಾನಲ್ ಆರ್ಕಿಟೆಕ್ಟ್ ಇಲ್ಲ ಇಂಜಿನಿಯರ್ ಅವರ ಮುಖಾಂತರ ನೀವು ಅಪ್ಲೋಡ್ ಮಾಡಿ ಯಾವ ರೀತಿ ಕಾನೂನು ಪ್ರಕಾರ ಅರ್ಜಿ ಕೊಡ್ತಾರೆ, ಯಾವ ಅಧಿಕಾರಿಗಳನ್ನು ಕೂಡ ನೀವು ಕೇಳಬೇಕಾಗಿಲ್ಲ. ನಿಮ್ಮ ಪ್ಲಾನ್ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮೊಂದಿಗೆ ಬರ್ತದೆ. ಈಗಾಗಲೇ ನಾವು ಸುಮಾರು 9,000 ಪ್ಲಾನ್ಗಳನ್ನ ಈ ರೀತಿ ಬೆಂಗಳೂರು ನಗರದಲ್ಲಿ ಹಂಚಿದ್ದೇವೆ. ಇದು ಮುಂದಕ್ಕೂ ಕೂಡ ದೊಡ್ಡ ಆಂದೋಲನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಮೊನ್ನೆ ತಾನೇ ಯಾರ ಖಾತೆ ಟ್ಯಾಕ್ಸ್ ಕಟ್ಟಿಲ್ಲ ಅವರೆಲ್ಲರೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಅವಕಾಶ ಮಾಡಿಕೊಟ್ಟಿದ್ದೇವೆ. 1,500 ಕೋಟಿ ರೂಪಾಯಿ ಕಟ್ಟಿ ಜನ ಆ ಒಂದು ಅವಕಾಶವನ್ನು ಪಡ್ಕೊಂಡು 1,200 ಕೋಟಿ ರೂಪಾಯಿನ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಮುನೀಶ್ ಮಕ್ಕಳು ಮತ್ತು ಅವರ ಟೀಮ್ ಬಹಳ ಉತ್ತಮ ಕೆಲಸ ಮಾಡಿ ಈ ಒಂದು ಬೆಂಗಳೂರು ನಗರಕ್ಕೆ
ಹೆಚ್ಚಿಗೆ ಆರ್ಥಿಕವಾದಂತಹ ಶಕ್ತಿಯನ್ನ ತುಂಬಿದೆ. ಇನ್ನು ಅನೇಕ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೇವೆ. ಕೆಲವೆಲ್ಲ ಇಲ್ಲಿಗಲ್ ಆಗಿ ಕಟ್ಕೊಂಡಿದ್ದಾರೆ, ಪ್ಲಾನ್ ಇದೆ ಕಟ್ಕೊಂಡಿದ್ದಾರೆ. ಇವತ್ತು ಪ್ರೀಮಿಯಂ FIR ತಂದಿದ್ದೇವೆ. PDR ಕೂಡ ಸಬಲೀಕರಣವನ್ನು ಮಾಡಿ ಇವತ್ತು ಅದು ಕೂಡ ಸರಳೀಕರಣವನ್ನು ನಾವು ಮಾಡಿದ್ದೇವೆ. ಅದರಲ್ಲೂ ಕೂಡ ಯಾರು ಉಪಯೋಗಿಸಿಕೊಂಡು ನಿಮ್ಮ ದಾಖಲೆಗಳನ್ನ ಆಸ್ತಿಗಳನ್ನ ನೆಗ್ಲೆಕ್ಟ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಇವತ್ತು ಕೃಷ್ಣಾಂತರಗಡ ಕ್ಷೇತ್ರದಲ್ಲಿ ಸುಮಾರು 120 ಕಿಲೋಮೀಟರ್ ಬೆಂಗಳೂರು ನಗರದಲ್ಲಿ 1500 ಕೋಟಿ ರೂಪಾಯಿ ವೆಚ್ಚದ ಏನು ಒಂದು ಫ್ಲೈಓವರ್ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕೃಷ್ಣಾ ಬೈರೇಗೌಡ ಕ್ಷೇತ್ರದಲ್ಲೂ ಕೂಡ ಸುಮಾರು 800ರಿಂದ 7 ಕೋಟಿ ನಮ್ಮ ಜಲಾಶಯಗಳ ಎಲ್ಲ ಸೇರಿಕೊಂಡಾಗ ಪ್ಯಾಟೆಂಪುರ, ಕೊಲ್ಲೂರು, ಬೆಂಗಳೂರು, ಇನ್ನೂರು ಎಲ್ಲ ಸೇರಿಕೊಂಡು ಸುಮಾರು 3 ಕಿಲೋಮೀಟರ್ ಅಷ್ಟು 400 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡ್ತಾ ಇದ್ದೇವೆ. ಇದು ಹಿಂದೆ ಈ ಬೆಂಗಳೂರಿನಲ್ಲಿ ನಾಗವಾರ ಜಂಕ್ಷನ್ನಿಂದ ಕೂಡ 500 ಕಿಲೋಮೀಟರ್ 800 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಅಲ್ಲೂ ಕೂಡ ಈಗಾಗಲೇ ಫ್ಲೈಓವರ್ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈಗಾಗಲೇ ಬಫರ್ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪ್ರಾಯೋಗಿಕವಾಗಿ ಈ ಒಂದು BBMP ವತಿಯಿಂದ FIR ಲೇಖೆಯಿಂದ ಕಾರ್ಖಾನೆ ಜನರು ಕೂಡ ಆ ಕಡೆ ರಸ್ತೆ ಮಾಡಬೇಕು ಅಂತೇಳಿ ನೋಟಿಫಿಕೇಶನ್ ಕೂಡ ನಾವು ಮಾಡಿಸ್ತಾ ಇದ್ದೇವೆ. ಇನ್ನೇ ಅನೇಕ ಯೋಜನೆಗಳಲ್ಲಿ ಇವತ್ತು ಈ ಕ್ಷೇತ್ರಕ್ಕೆ